ಪಕ್ಕ ನೋಡಿ, ನಾನು ಹೇಳ್ದಲ್ಲ, ನಾನು ಹೇಳಕ್ಕೆ ಮುಂಚೆನೇ ಕರೆಕ್ಟ್. ಪರಮೇಶ್ವರ್ ಮನೆಯಲ್ಲೂ ಇವಾಗ ತಿಂಡಿಗೆ ಅರೇಂಜ್ ಆಗಬೇಕು. ಅವರು ಇದಾಯಿತು, ಇವರು ಒಕ್ಕಲಿಗರಾಯಿತು, ಅವರು ಕುರುಬರಾಯಿತು, ನೆಕ್ಸ್ಟು ದಲಿತರು, ಆಮೇಲೆ ಲಿಂಗಾಯತರು, ಆಮೇಲೆ ಸಾಬ್ರು ಫೇವರೆಟ್, ಕಾಂಗ್ರೆಸ್ ಫೇವರೆಟ್ ಸಾಬ್ರು ಜಮೀರಣ್ಣ ಬಿರಿಯಾನಿ, ಅಚ್ಚಾ ಬಿರಿಯಾನಿ ಕರೋ ಅಂತೇಳಿ ಜಮೀರ್ ಮನೆಗೆ ಹೋಗ್ಬೇಕಾಗ್ತದೆ. ಅಚ್ಚಾ ಬಿರಿಯಾನಿ, ಅಚ್ಚಾ ಕಬಾಬ್, ಶೀಖ್ ಕಬಾಬ್ ಅಂದರೆ ಬ್ರೇಕ್ಫಾಸ್ಟಲ್ಲೇ ಮುಗ್ದೋಗ್ತದೆ. ರಾಜ್ಯದ ಜನರ ಪಾಲಿಗೆ ಈ ಸರ್ಕಾರ ಸತ್ತೋಗಿದೆ. ಇದನ್ನು ವಿಧಾನಸಭೆಯಲ್ಲಿ ಮೊದಲ ದಿನವೇ ನಾವು ಉತ್ತರ ಕರ್ನಾಟಕ ಮತ್ತು ಬೆಳೆ ಹಾನಿ ಬಗ್ಗೆ, ಈ ಗೇಟ್ಗಳನ್ನು ರಿಪೇರಿ ಮಾಡೋದ್ರ ಬಗ್ಗೆ ಈಗಾಗಲೇ ನಾನು JDS ಜೊತೆನೂ ಚರ್ಚೆ ಮಾಡಿದ್ದೀನಿ, ವಿಜಯೇಂದ್ರ ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ. ಮೊದಲೇ ನಾವು ಇದನ್ನು ವಿಚಾರ ತೆಗೆದುಕೊಂಡು ರೈತರ ಪಾಲಿಗೆ ಸತ್ತಂಥ ಸರ್ಕಾರದ ವಿರುದ್ಧ ಹೋರಾಟವನ್ನು ನಾವು ಮಾಡ್ತೀರಿ. ಬೀದಿಗಿಳಿದು ಹೋರಾಟ ಮಾಡೋಕ್ಕೂ ಈಗ ರಾಜ್ಯದಲ್ಲಿ, ಇಡೀ ರಾಜ್ಯದಲ್ಲಿ ಈಗೆಲ್ಲ ತಾಲೂಕುಗಳಲ್ಲಿ, ಜಿಲ್ಲೆಯಲ್ಲಿ ಹೋರಾಟ ಪ್ರಾರಂಭ ಆಗಿದೆ. ನಾನು ಕೂಡ ಹೋರಾಟಕ್ಕೆ ಹೋಗಿದ್ದೆ, ಸಭೆಗಳಿಗೆ ಹೋಗಿ ಬಂದಿದ್ದೀನಿ. ವಿಜಯೇಂದ್ರ ಅವರು ಕೂಡ ಹೋಗಿ ಬಂದಿದ್ದಾರೆ ಸಭೆಗಳಿಗೆ. ಮೋಸ್ಟ್ಲಿ ವಿಧಾನಸಭೆ ಅಧಿವೇಶನ ಪ್ರಾರಂಭ ಆಗುವಂಥ ಸಂದರ್ಭದಲ್ಲಿ ನಾನು ಅಧ್ಯಕ್ಷರ ಜೊತೆ ಮಾತಾಡ್ತೀನಿ. ಒಂದು ಹೋರಾಟವನ್ನು ಹೊರಗಡೆನೂ ಹೋರಾಟ ಮಾಡ್ತೀರಿ, ವಿಧಾನಸಭೆ ಒಳಗಡೆನೂ ರೈತರ ಪರವಾಗಿ ಹೋರಾಟ ಮಾಡ್ತೀರಿ. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಬಿಟ್ಟು ನಿಮ್ಮ ಬ್ರೇಕ್ಫಾಸ್ಟ್ ಮೀಟಿಂಗ್ಗೋಸ್ಕರ ಇಡೀ ರಾಜ್ಯದ ಜನರ, ರೈತರ ಅನ್ನ ಕಿತ್ಕೊತಾ ಇದ್ದಾರೆ. ಅನ್ನ, ಅವ್ರ ಬ್ರೇಕ್ಫಾಸ್ಟನ್ನು, ಅವರ ತಿಂಡಿ, ಅನ್ನಕ್ಕೆ ದ್ರೋಹ ಬಗೆತಾ ಇದ್ದಾರೆ. ಇಡೀ ರಾಜ್ಯದ ರೈತರ ಅನ್ನಕ್ಕೆ, ಅವರ ಬ್ರೇಕ್ಫಾಸ್ಟ್ಗೆ ಕನ್ನ ಹಾಕಿದ್ದೀರ ನೀವು. ಇದರ ವಿರುದ್ಧ ಹೊರಗಡೆ ಮತ್ತು ವಿಧಾನಸಭೆ ಒಳಗಡೆನೆ ನಾವು ಹೋರಾಟವನ್ನು ನಾವು ಮಾಡೋರಿದ್ದೀರಿ. ಸರ್ವಪಕ್ಷ ನಿಯೋಗ ಕೊಂಡೊಯ್ತೀವಿ ಅಂತ ಹೇಳಿದ್ರು ಸರ್, ವಿಪಕ್ಷ ನಾಯಕರು ಕೂಡ ಕರ್ಕೊಂಡು ಹೋಗ್ತೀವಿ ಅಂತಂದ್ರು. ನನ್ನ ಹತ್ರ ಮಾತಾಡಿದ್ರು. ಈಗ ಸನ್ಮಾನ್ಯ ನಾನು ನಮ್ಮ ಇವರು RV ದೇವರಾಜ್ ಅವರು ನಮ್ಮ ಜೊತೆ ಶಾಸಕರಾಗಿದ್ದಂಥವರು, ಅವರು ತೀರ್ಕೊಂಡಿದ್ದಾರೆ. ನಮ್ಮ ಪಕ್ಕದ ಕ್ಷೇತ್ರ, ಹಿಂದೆ ನಮ್ಮ ಪಕ್ಕದ ಕ್ಷೇತ್ರ ಚಿಕ್ಕಪೇಟೆಯಲ್ಲಿ MLA ಆಗಿದ್ದರು ಅವರು. SM ಕೃಷ್ಣಗೋಸ್ಕರ ಅವರು ಕಾನ್ಸ್ಟಿಟ್ಯೂನ್ಸಿಯನ್ನು ಬಿಟ್ಟುಕೊಟ್ಟಂಥವ್ರು. ಇವತ್ತು ಅವರು ತೀರೋಗಿದ್ದಾರೆ. ನಾನು ಕೂಡ ಹೋಗಿ ನಾನು ಕೂಡ ಶ್ರದ್ಧಾಂಜಲಿಯನ್ನು ಅರ್ಪಿಸಿಕೊಂಡಿದ್ದೀನಿ ಅವ್ರಿಗೆ. ಅವರ ಕುಟುಂಬಕ್ಕೆ ಈ ದುಃಖವನ್ನು ಭರಿಸುವಂಥ ಶಕ್ತಿ ಭಗವಂತ ನೀಡಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಕೂಡ ಅಲ್ಲಿ ಮುಂದೆ ಬರ್ತಾಯಿದ್ರು. ಆವಾಗ ಅವರು ಈ 8ನೇ ತಾರೀಕು ಸರ್ವಪಕ್ಷದ ಸಭೆಯನ್ನು ಕರಿತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ನಾನು ಈಗ ಪ್ರಹ್ಲಾದ್ ಜೋಶಿ ಅವ್ರ ಜೊತೆ ಮಾತಾಡಿದ್ದೀನಿ. ಇನ್ನೂ ಅವ್ರಿಗೇನು ಮೆಸೇಜ್ ಹೋಗಿಲ್ಲಂತೆ. ನಮ್ಮ ಕೇಂದ್ರದ ನಾಯಕರು ಎಲ್ಲ ಏನು ತೀರ್ಮಾನ, ಯಾಕಂದರೆ ಅವ್ರದ್ದು ಡೇಟ್ಗಳು ಟ್ಯಾಲಿ ಆಗಬೇಕಲ್ಲ. 8th ಏನೋ ಅವ್ರದ್ದು ಕೂಡ ಪಾರ್ಲಿಮೆಂಟ್ ರಿವ್ಯೂ ಮೀಟಿಂಗ್ಸ್ ಏನೋ ಇದೆಯಂತೆ ಮಂತ್ರಿಗಳದ್ದೆಲ್ಲ. ಸೊ ಇದಕ್ಕೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಅವ್ರದ್ದು. ಸೊ ಎಲ್ಲ ಗೊತ್ತಾದ ಮೇಲೆ ನಾವು ತೀರ್ಮಾನವನ್ನು ಮಾಡ್ತೀವಿ. ನಮ್ಮ ಪಾರ್ಟಿಯಿಂದ ನಾವು ತೀರ್ಮಾನವನ್ನು ಮಾಡ್ತೀವಿ. ಸರ್, ಈಗ ಪ್ರತಿ ವರ್ಷ ವಿಂಟರ್ ಸೆಷನ್ ಆದಾಗ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರೋದು ಏನಂದ್ರೆ ನಾರ್ತ್ ಕರ್ನಾಟಕ ಇಶ್ಯೂಸ್ ಹೆಚ್ಚಾಗಿ ಡಿಸ್ಕಸ್ ಆಗಬೇಕು ಅನ್ನೋದು ಒಂದು ನಡ್ಕೊಂಡ್ ಬಂದಿದೆ. ಈಗ ಈ ವರ್ಷ ನೀವು ತಗೊಂಡ್ರೆ, ಲಾಸ್ಟ್ ಇಯರ್ ಇವರು ಸಿದ್ದರಾಮಯ್ಯ ಗವರ್ಮೆಂಟ್ ಅವರು ಗೋವಿಂದರಾವ್ ಕಮಿಟಿ ಅಂತ ಅಪಾಯಿಂಟ್ ಮಾಡಿ ರೀಜನಲ್ ಇಂಬ್ಯಾಲೆನ್ಸಸ್ ಸ್ಟಡಿ ಮಾಡೋದಕ್ಕೆ ಹೇಳಿದ್ದಾರೆ. ಸೊ ಆ ಕಮಿಟಿ ರಿಪೋರ್ಟ್ ಆಕ್ಚುಲಿ ಈ ತಿಂಗಳು ಇಟ್ ಇಸ್ ಡ್ಯೂ. ಸೊ ಒಂದು ಈಗ ವಿರೋಧ ಪಕ್ಷದ ಕಡೆಯಿಂದ ಸರ್, ಬೋತ್ ಫ್ರಮ್ BJP ಅಂಡ್ JDS, ಸ್ಪೆಸಿಫಿಕ್ ಆಗಿ ಏನೇನು ನಾರ್ತ್ ಕರ್ನಾಟಕ ರಿಲೇಟೆಡ್ ಇಶ್ಯೂಸ್ ನ ಈ 2 ವಾರದಲ್ಲಿ ನೀವು ಚರ್ಚೆ ಮಾಡ್ತೀವಿ? ಸ್ಪೆಸಿಫಿಕ್ ಇಶ್ಯೂಸ್ ನಾವು ಕಳೆದ ಅಸೆಂಬ್ಲಿಯಲ್ಲಿ ಸಿದ್ದರಾಮಯ್ಯ ಭಾಷಣ ಮಾಡಿರೋದು 2 ಪ್ರತಿಯನ್ನು ನಾನು ತರಿಸ್ಕೊಂಡಿದ್ದೀನಿ. ಆಗಲೇ ಒಂದು 15 ದಿನ ಆಯಿತು. ಅವರು ಬೆಳಗಾವಿಗೆ ಏನು ಇಂಡಸ್ಟ್ರಿಯಲ್ ಕ್ಲಸ್ಟರ್ ಮಾಡ್ತೀನಿ ಅಂದರು, ಬಿಜಾಪುರದಲ್ಲಿ ಇಂಡಸ್ಟ್ರೀಸ್ ಒಂದು ಕಾರಿಡಾರ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ನೀರಾವರಿ ಹಣವನ್ನು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದರು. ಈ ಥರ ಅವ್ರು ಏನೇನು ಪಾಯಿಂಟ್ಸ್ ಹೇಳಿದಾರ, ಸುಮಾರು 30 ಪಾಯಿಂಟ್ಸನ್ನು ನಾವು ನೋಟ್ ಮಾಡಿದ್ರಿ. ಈಗ ನೀ ಹೇಳಿದ್ದೇನು ಮಾಡಿದ್ದೇನು ಅಂತ ನಾನು ಎಲ್ಲ ಅಧಿಕಾರಿಗಳಿಗೂ ನಾನು ಇಲ್ಲಿಂದನೇ ಕೂತ್ಕೊಂಡು ಸುಮಾರು 8 ಜನ ಸೆಕ್ರೆಟರಿಗಳಿಗೆ, ಪ್ರಿನ್ಸಿಪಲ್ ಸೆಕ್ರೆಟರಿಗೆ ನಾನೇ ಸ್ವತಃ ಫೋನ್ ಮಾಡಿದ್ದೀನಿ. ಅದರ ಒಂದು 4 ಜನ ಸಿಕ್ಕಿಲ್ಲ. ಆಮೇಲೆ 4 ಜನ ವಾಪಸ್ ನನಗೆ ಫೋನ್ ಮಾಡಿದ್ರು. ಮತ್ತೆ ಅವ್ರ ಹತ್ರ ಎಲ್ಲ ದಾಖಲೆಗಳನ್ನು ಕೇಳಿದ್ದೀನಿ, ಏನೇನು ಆರ್ಡರ್ ಇಶ್ಯೂ ಆಗಿದೆ ಅಂತ ಕೇಳಿದ್ದೀನಿ. ಆಲ್ಮೋಸ್ಟ್ ಆಲ್ 90% ಯಾವುದೇ ಆರ್ಡರ್ ಇಶ್ಯೂ ಮಾಡಿಲ್ಲ. ಈ ಗೋವಿಂದರಾವ್ ವರದಿದು ಏನು ಹೇಳಿದ್ರು ಹೇಳಿ, 6 ತಿಂಗಳಲ್ಲಿ ವರದಿ ಬರ್ತೈತೆ ಅಂತ ಹೇಳಿದ್ರು. 6 ತಿಂಗಳಾಯಿತು.
12 ತಿಂಗಳಾಯಿತು. 12 ಆದಮೇಲೆ ಎಷ್ಟಪ್ಪ, 18 ತಿಂಗಳಾಯಿತು. 24, 36 ಆಗೋಯ್ತು. ನಾನು ಕೇಳಿದೆ, ಎಲ್ಲ ರೆಡಿ ಔಟ್ ಇದೆ ಅಂತ, ಇನ್ನು ಪಿನ್ ಮಾಡ್ತಾ ಇದ್ದಾರೆ. 6 ತಿಂಗಳಲ್ಲಿ ವರದಿ ನಮ್ಮ ಕೈಗೆ ಕೊಟ್ಟು ಅಸೆಂಬ್ಲಿಯಲ್ಲಿ ಮೊನ್ನೆ ಮಾಡಬೇಕಾಯಿತು. ಎಲ್ಲಿ? ಬೆಳಗಾವಿಯಲ್ಲಿ. ಇವಾಗಾದರೂ ಇನ್ನೂ ಇಲ್ಲ, ಇನ್ನೂ ಪಿನ್ ಮಾಡ್ತಾ ಇದ್ದಾರೆ. ಅದು ವರದಿ ಫೈನಲ್ ಟಚ್ ಅಪ್ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅಂದರೆ ಈ ಸರ್ಕಾರ ಎಷ್ಟು ನೆಗ್ಲೆಕ್ಟ್. ಒಬ್ಬ ಮುಖ್ಯಮಂತ್ರಿ ಅಧಿವೇಶನದಲ್ಲಿ ಆಚೆ ಕೊಡೋದು ಬೇರೆ, ಆಚೆ ಸಂತೆ ಭಾಷಣ ಮಾಡೋದು ಬೇರೆ. ಅಧಿವೇಶನದಲ್ಲಿ ಕೊಟ್ಟಂಥ ಮುಖ್ಯಮಂತ್ರಿಯ ಮಾತಿಗೆ ಕಿವುಡೆಗೆ ಕಿಮ್ಮತ್ತಿಲ್ಲ ಅಧಿಕಾರಿಗಳ ವಲಯದಲ್ಲಿ. ಯಾಕಂದರೆ ಹಣ ಇಲ್ಲ, ಅವ್ರ ಹತ್ರ ಹಣ ಇಲ್ಲ. ನಾನು ಆನ್ ರೆಕಾರ್ಡ್ ಇಲ್ಲ ಇದು, ಹಾಗೆ ಹೇಳ್ತಾ ಇದ್ದೀನಿ. ನಾನು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಮಾತಾಡಿದೆ. ಅವ್ರು ಹೇಳಿದ್ರು, ಇನ್ನು 6 ತಿಂಗಳು ನಾವು ಯಾವುದೇ ಅಭಿವೃದ್ಧಿ ಕಾರ್ಯಕ್ಕೆ ನಮ್ಮ ಹತ್ರ ಹಣ ಇಲ್ಲ ಅಂತ ಹೇಳಿದ್ರು. ನಾನು ಫೋನ್ ಮಾಡಿ ಮಾತಾಡಿದ್ದೀನಿ, ಇನ್ನು 6 ತಿಂಗಳು ಯಾವುದೇ ಅಭಿವೃದ್ಧಿ ಕಾರ್ಯಕ್ಕೆ ನಮ್ಮ ಹತ್ರ ಹಣ ಇಲ್ಲ. ಏನು ಬರುತ್ತೋ ಅದನ್ನು ತೊಗೊಂಡು ಅವತ್ತು ಮ್ಯಾನೇಜ್ ಮಾಡ್ತಾ ಇದ್ದೀರಿ ಅಷ್ಟೇ. ಇನ್ನು 6 ತಿಂಗಳು ಯಾವುದೇ ಅಭಿವೃದ್ಧಿ ಹೊಸ ಪ್ರಾಜೆಕ್ಟ್ ಮಾಡೋಕ್ಕೆ ನಮ್ಮ ಹತ್ರ ಹಣ ಇಲ್ಲ. ಸರ್ಕಾರ ಏನೇ ಘೋಷಣೆ ಮಾಡಿದ್ರು ಹಣ ಇಲ್ಲ ಅಂತ ಹೇಳಿದ್ದಾರೆ. ಆ ಪರಿಸ್ಥಿತಿ ಇವತ್ತು ಸರ್ಕಾರದಲ್ಲಿ ಇರೋದು. ಅದರಿಂದ ನಮ್ಮ ಚರ್ಚೆ ಏನಿದ್ರು ಈ ಅಧಿವೇಶನದಲ್ಲಿ ನೀವು ಮಾತೇನು ಕೊಟ್ಟಿದ್ರಿ, ಏನು ಮೋಸ ಮಾಡಿ ಕೂಡ, ಇದೇ ಮೇಯ್ನು. ಸಿದ್ದರಾಮಯ್ಯ ಬಂದು 2.5 ವರ್ಷ ಆಯ್ತಲ್ಲ, ಮಾತು ಕೊಟ್ಟು 2.5 ವರ್ಷ ಆಗಿದೆ. ಮಾತು ಕೊಟ್ಟು ಫಸ್ಟ್ ಅಧಿವೇಶನ ಅಲ್ಲಿ ಶುರುವಾದಾಗ 2 ವರ್ಷ ಆಯಿತು. ನೀವು ಮಾತು ಕೊಟ್ಟಿದ್ದೇನೋ ನಡ್ಕೊಂಡಿದ್ದೇನೋ ಅಂತ ನಾವು ಕೇಳ್ತೀರಿ. ಸರ್, ಸಿಎಂ ಬಿಜೆಪಿ ಅವರು ಬುರುಡೆ ಗ್ಯಾಂಗ್ ಅಂತ ಹೇಳಿದ್ದಾರೆ. ಬಿಜೆಪಿ ಅವರು ಬುರುಡೆ ಗ್ಯಾಂಗ್ ಅಂತ ಹೇಳಿದ್ದಾರೆ ಸಿಎಂ. ನಾನು ಮೋಸ್ಟ್ಲಿ ಅವರು ಕಾಪಿ ಹೊಡೆದಿರಬೇಕು. ನಾನು ಲಾಸ್ಟ್ ಅಧಿವೇಶನದಲ್ಲಿ ಹೇಳಿದೆ ಬುರುಡೆ ಸರ್ಕಾರ ಅಂತ. ಬುರುಡೆ ಸರ್ಕಾರ ಅಂತ ಹೇಳಿದ್ದು ದೊಡ್ಡ ಗಲಾಟೆ ಮಾಡಾಕ್ಬಿಟ್ರೆ ಎಲ್ಲ ಕಾಂಗ್ರೆಸ್ ಅವರು ಬುರುಡೆ ಸರ್ಕಾರ ಅಂತ ಹೇಳಿದೆ ನಾನು. ನೋಡಿ ರೆಕಾರ್ಡ್ ಅಂತ ಇದು ಏನು, ಎಲ್ಲ ಕಾಂಗ್ರೆಸ್ ಅವರು ಅದನ್ನು ಇದರಿಂದ ತೆಗಿಬೇಕು, ಏನು ಕಡತದಿಂದ ತೆಗಿಬೇಕು ಅಂತ ದೊಡ್ಡ ಗಲಾಟೆ. ಅದೇ 10 ನಿಮಿಷ ಗಲಾಟೆ ಆಗೋದು. ಸ್ಪೀಕರ್ ಅದನ್ನು ಕಡತದಿಂದ ತೆಗೆದಾಕಿ ಅಂದರು. ಮೋಸ್ಟ್ಲಿ ಕಾಪಿ ಹೊಡೆದಿರ್ಬೇಕು ಅವ್ರು ಅಷ್ಟೇ. ನಾವು ಅವ್ರಿಗೆ ಹೇಳಿದಿರಲ್ಲ ಇದು ಬುರುಡೆ ಸರ್ಕಾರ ಅಂತ. ಬುರುಡೆನ ಎನ್ಕ್ವೈರಿ ಕೊಟ್ಟವ್ರು ಯಾರು? ಇವರೇ ತಾನೆ. ಈಗ ಧರ್ಮಸ್ಥಳದ ವಿಚಾರವಾಗಿ ಬುರುಡೆ ತಂದವನಿಗೆ ಪೂರ್ತಿ ಗನ್ಮ್ಯಾನು, ಸೆಕ್ಯೂರಿಟಿ, ಊಟ, ಬಿರಿಯಾನಿ ಎಲ್ಲ ಕೊಟ್ಟು ಬುರುಡೆ ವರದಿನ ಮಾಡೋಕ್ಕೆ SIT ಎಲ್ಲ ತನಿಖೆ ಮಾಡಿಸ್ತಾರಲ್ಲ, ನೀವೇ ತಾನೇ ಮಾಡಿರೋದು. ಅದಕ್ಕೆ ಬುರುಡೆ ಅನ್ನೋದು ಕಾಂಗ್ರೆಸ್ಗೆ ಪಕ್ಕಾ ಸೂಟ್ ಆಗುವಂಥ ಒಂದು ನೇಮ್. ಅದು ಸುಳ್ಳು ಹೇಳ್ಕೊಂಡೇ ಅಧಿಕಾರಕ್ಕೆ ಬಂದಿದ್ದು. 40% ಕಮಿಷನ್ ಅಂತ ಸುಳ್ಳು ಹೇಳಿದ್ರು, ಪೇ CM ಅಂತ ಸುಳ್ಳು ಹೇಳಿದ್ರು. ಎಲ್ಲ ಬಿದ್ದೋಯ್ತು ಕೋರ್ಟಲ್ಲಿ, ಎಲ್ಲ ಬಿದ್ದೋಯ್ತು ಕೋರ್ಟಲ್ಲಿ, ಲೋಕಾಯುಕ್ತದಲ್ಲಿ ಎಲ್ಲ ಬಿದ್ದೋಯ್ತು ಕೇಸು. ಬುರುಡೆ ಹೇಳ್ಕೊಂಡು ಬುರುಡೆ ಬಿಟ್ಕೊಂಡು ಬಂದವರು ನೀವು. BJPಗೆ ನೀವು ಆ ಮಾತನ್ನು ಹೇಳುವಂಥ ಅಧಿಕಾರವನ್ನು ಕಳ್ಕೊಂಬಿಟ್ಟಿದ್ದೀರಾ 2 ವರ್ಷದಲ್ಲಿ.